ಮಂಡ್ಯ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಸುರೇಶ್ ಗೌಡ ಕೂಡ ಮಾತನಾಡಿದ್ದಾರೆ. ಅಂದ್ರೆ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ ಇದೆಯಲ್ಲ ಅದು ಜೆಡಿಎಸ್ಗೆ ಬಿಟ್ಟುಕೊಡಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಮಂಡ್ಯ ಟಿಕೆಟ್ ಬಗ್ಗೆ ಸಭೆ ಕೂಡ ಮಾಡಲಾಗ್ತಾ ಇದೆ. ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಚರ್ಚೆ ಆಗತ್ತೆ. ಇನ್ನು ಸುಮಲತಾ ಅವರ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. ಸುಮಲತಾ ಅವರು ಟಿಕೆಟ್ ಕೇಳೋದ್ರಲ್ಲಿ ತಪ್ಪಿಲ್ಲ, ಅಂತಿಮವಾಗಿ ಮೈತ್ರಿ ನಾಯಕರು ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಬಿಡದಿಯ ತೋಟದ ಮನೆಯಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಿಂದ ಸಂಸದೆ ಸುಮಲತಾ ಕಡೆಯಿಂದ ಪ್ರಯತ್ನ ನಡೀತಾ ಇದೆ. ಈಗಾಗಲೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸಂಸದೆ ಸುಮಲತಾರವರು. ಏನು ಅಂತಂದ್ರೆ, ನಾನು ಸ್ಪರ್ಧೆ ಮಾಡಬೇಕಾದ್ರೆ ಇಲ್ಲಿಂದಲೇ ಸ್ಪರ್ಧೆ ಮಾಡ್ತೀನಿ, ಮಂಡ್ಯದಿಂದಲೇ ನಾನು ಸ್ಪರ್ಧೆಯನ್ನು ಮಾಡಬೇಕು ಅಂತೇಳಿ. ಮತ್ತೊಂದು ಕಡೆ ಮಂಡ್ಯ ಅಂತ ಬಂದಾಗ JDSಗೆ ಹೋಗಬೇಕು ಅಂತೇಳಿ JDS ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಕಡೆಯಿಂದ ಇವತ್ತು ಸಭೆ ಮೇಲೆ ಸಭೆ ಆಗ್ತಾ ಇದೆ. ಅಂತಿಮವಾಗಿ ಡಿಸೈಡ್ ಆಗೋದು ಅಲ್ಲಿ ಹೈಕಮಾಂಡಿಂದ. ಕಾದು ನೋಡಬೇಕು ಏನೇನು ಚರ್ಚೆ ಆಗತ್ತೆ ಅನ್ನೋದ್ರ ಬಗ್ಗೆ. ಇವಾಗ BJPಯವರು ಜಾತ್ಯತೀತ ಜನತಾದಳ ಮೈತ್ರಿ ಆಗಿದೆ. ಅದನ್ನು ಇದುವರೆಗೂ ಸಹ ಮಂಡ್ಯ ಅಭ್ಯರ್ಥಿ ಬಗ್ಗೆ ಯಾವುದೇ ಮಟ್ಟದಲ್ಲಿ ಚರ್ಚೆ ನಡೆದಿಲ್ಲ. ಬಹುತೇಕ ರಾಜ್ಯಸಭಾ ಚುನಾವಣೆ ಆದಮೇಲೆ ಚರ್ಚೆಗಳು ಪ್ರಾರಂಭ ಆಗ್ತದೆ. ಇದು ಅಂತಿಮವಾಗಿ BJP ಹೈಕಮಾಂಡು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್ ಆಗ್ತದೆ. ಬಹುತೇಕ JDSಗೆ ಉಳಿಸ್ಕೊಳ್ಬೇಕು ಅನ್ನೋದು ಸ್ಥಳೀಯ ಹಾಗೂ ನಿಮ್ಮೆಲ್ಲರ ಒತ್ತಾಯ ಆಗಿತ್ತು. ಈಗ ನಮಗಿಂತ ಹೆಚ್ಚಾಗಿ ನಿಮ್ಮ ಜಡ್ಜ್ಮೆಂಟ್ ಚೆನ್ನಾಗಿರ್ತದೆ. ಮಂಡ್ಯ ಯಾರು ಕೊಟ್ಟರು ಒಳ್ಳೆಯದು, ಯಾರಿಗೆ ಒಲವು ಜನಗಳದ್ದು ಇದೆ ಅನ್ನೋದಾಗಿ ತಮಗೆ ಗೊತ್ತಿದೆ. ತಾವು ಜಡ್ಜ್ಮೆಂಟ್ ಕೊಟ್ಟರೆ ಅದಾಯಿತು. ಸುಮಲತಾ ಅವರು ಕೂಡ ನನಗೆ ಟಿಕೆಟ್ ಬೇಕು ಅಂತ ಸಭೆಗಳನ್ನು ಮಾಡ್ತಾಯಿದ್ರು. ತಪ್ಪೇನಿದೆ ಅದರಲ್ಲಿ? ಅವರು ಪ್ರೆಸೆಂಟಿಗೆ MP ಇದ್ದಾರೆ, ಅವ್ರು ಕೇಳೋದು ತಪ್ಪಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅವ್ರ ಪ್ರಯತ್ನ ಅವ್ರು ಪಡ್ತಾರೆ. ಇದು ಫೀಲ್ಡ್ ಇದು. ಅಲ್ಲ, JDS ಸಿಕ್ಕಿದ್ರೆ ಗೆಲುವು ಈಸಿ ಆಗುತ್ತಾ ಹೇಗೆ ಅಂತ? ಯಾರಿಗೆ? ಮಂಡ್ಯ ಅಭ್ಯರ್ಥಿಗೆ. ಅದು ಜನಾಭಿಪ್ರಾಯ ಇರ್ತಕ್ಕಂಥದ್ದನ್ನು ನೀವು ಮಾಧ್ಯಮದಲ್ಲಿ ಹೇಳ್ಬೇಕಾಗ್ತದೆ, ನಮಗೆ ಗೊತ್ತಿರಲಿಕ್ಕೆ. ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಇನ್ನು ಸ್ಥಳೀಯರ ಒತ್ತಾಯ ಕೂಡ ಇತ್ತು. ಈಗ ಅದೆಲ್ಲ ಇದೆ, ಇನ್ನೂ ಚರ್ಚೆಗಳಾಗಿಲ್ಲ. ಅದು ಒತ್ತಾಯ ಇವತ್ತು ಇದೆ. ಕುಮಾರಸ್ವಾಮಿ ಅವರು ಬರಬೇಕು, ದೇವೇಗೌಡರು ಬರಬೇಕು, ನಿಖಿಲ್ ಕುಮಾರಸ್ವಾಮಿ ಅವರು ಬರಬೇಕು ಅಂತಕ್ಕಂಥ ಚರ್ಚೆ ಇದೆ. ಅದಿನ್ನು ನಮ್ಮ ಜಿಲ್ಲಾ ಮಟ್ಟದಲ್ಲಾಗಲಿ ತಾಲೂಕು ಮಟ್ಟದಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.